ನಮಸ್ಕಾರ, ನಾನು ಪೂಜಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್. ನಾನಿವತ್ತು ಮನೆಯಲ್ಲಿ ಕೆಂಪು ಚಟ್ನಿ ಹಾಗೆ ಮಸಾಲೆ ದೋಸೆನ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನು ಮಾಡಲಿಕ್ಕೆ ಮೊದಲಿಗೆ ಕೆಂಪು ಚಟ್ನಿಗೆ 4 ಟೊಮೆಟೊ ಹಣ್ಣು ಅಥವಾ 3 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ಹುಳಿಗೆ. ಹಾಗೆ ನೋಡ್ತಾ ಇರ್ಬೋದು, ಒಂದಿಷ್ಟು 2 ಹೆಸರಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 4-5 ಆಗೋಷ್ಟು ಕೆಂಪು ಗುಂಟೂರು ಕಾರಿದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು, ಹಾಗೆ 3 ಈರುಳ್ಳಿನ ತೊಗೊಂಡಿದ್ದೀನಿ. ಮೊದಲಿಗೆ ಇವನ್ನೆಲ್ಲ ಹುರ್ಕೋಬೇಕು. ನಾವು ಒಲೆ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಟು ಅದ್ರ ಮೇಲೆ ಮೊದಲು ನಾನು ಟೊಮೆಟೊ ಹಣ್ಣನ್ನು ಸಿಪ್ಪೆ ಹೋಗೋ ರೀತಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಮತ್ತೆ ಏನಿದೆ ಉಳಿದಿರ್ತಕ್ಕಂಥ ಪದಾರ್ಥಗಳನ್ನು ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತರಕಾರಿಯಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿ ಈ ರೀತಿ ಮಾಡೋದು. ಇವಾಗ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು, ನಾನೇನು ತೋರಿಸಿದ್ದೆ ಜೀರಿಗೆ ಹಾಗೂ ಮೆಂತ್ಯ ಕಾಳನ್ನು ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋದು. ಇದಾದ ನಂತರ ನಾನೇನು ತೋರಿಸಿದ್ದೀನಲ್ಲ ಗುಂಟೂರು ಮೆಣಸಿನ್ಕಾಯಿ, ಅದು ಸ್ವಲ್ಪ ಹುರಿಯೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಹುರ್ಕೊಳ್ಳೋದು. ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ಳೋರು. ಆದರೆ ನಾನು ಎಣ್ಣೆ ಹಾಕಿದರೆ ಫುಲ್ ತುಂಬ ಘಾಟ್ ಬರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಎಣ್ಣೆ ಹಾಕಿದ್ದೇ ಇತ್ತಲ್ಲ ಮೊದಲಿನ ಕಡಾಯಿಯಲ್ಲಿ, ಅದೇ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1 ಟೀ ಸ್ಪೂನಷ್ಟು 1/4 ಟೀ ಸ್ಪೂನಷ್ಟು ಅರಿಶಿಣ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಒಂದು ಚೂರು ನೀರನ್ನು ಹಾಕಿ ರುಬ್ಕೊಬೇಡಿ. ನೀರನ್ನು ಹಾಕಿ ರುಬ್ಕೊಳ್ಳೋದ್ರಿಂದ ಚಟ್ನಿ ಏನಿರುತ್ತೆ ಅದು ತುಂಬ ದಿನಗಳ ಕಾಲ ಬರೋದಿಲ್ಲ. ಹಾಗಾಗಿ ನೀರು ಹಾಕ್ದೇ ಅದೇ ಟೊಮೆಟೊ ಹಣ್ಣಲ್ಲಿರುತ್ತಲ್ಲ ಅದೇ ರಸ ಸಾಕಾಗುತ್ತೆ. ನೀರು ಹಾಕೋದೇನು ಬೇಡ. ಅದನ್ನು ಸಣ್ಣದಾಗಿ ರುಬ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿದ್ರೆ ಪರ್ಫೆಕ್ಟಾಗಿರ್ತಕ್ಕಂಥ ಚಟ್ನಿ ರೆಡಿಯಾಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಹಿಟ್ಟನ್ನು ನೋಡಿಬಿಟ್ಟು ತುಂಬ ಗಾಬರಿ ಆಯಿತು. ಏನಪ್ಪ ಇದು ಈ ರೀತಿ ಫರ್ಮೆಂಟೇಷನ್ ಆಗಿದೆ ಅಂತ ಹೇಳಿ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಅಂದರೆ ಇಷ್ಟು ರೀತಿ ಉಬ್ಬಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ನಾನೊಂದು ಪಾತ್ರೆಯಲ್ಲಿ ಹಾಕಿದ್ದೆ ಹಿಟ್ಟು ರುಬ್ಬಿ, ಅದೇನಿತ್ತು ಪಾತ್ರೆ ತುಂಬಿ ಚೆಲ್ಲಿ ಕೆಳಗಡೆ ತನಕನೂ ಹಿಟ್ಟು ಬಂದಿತ್ತು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿ ಬ್ಯಾಟರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಬೇಕು ಅಂದರೆ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹೇಗೆ ಯಾವ್ಯಾವ ಪದಾರ್ಥಗಳನ್ನು ಹಾಕಿ ನಾನು ಈ ರೀತಿಯಾಗಿ ಫರ್ಮೆಂಟೇಷನ್ ಬರ್ಸ್ಕೊಳ್ತೀನಿ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇದ್ದೀರಲ್ಲ ಹಿಟ್ಟು ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನಷ್ಟು, ಅದಕ್ಕಿಂತ ಅರ್ಧನೇ ಅಂತ ಹೇಳ್ಬೋದು, ಸ್ವಲ್ಪ ಸೋಡಾ ಪುಡಿ ಅಂದರೆ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ಳೋದು ಅಂತಲೇ ಹೇಳ್ಬೋದು. ನಾನಿವಾಗ ಸೋಡಾ ಪುಡಿ ಏನಿತ್ತಲ್ಲ ಅಡುಗೆ ಸೋಡಾನ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೆಂಚು ತುಂಬ ದೋಸೆ ಹೇಳ್ತಾನೆ ಇರಲಿಲ್ಲ. ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಬಿಟ್ಟು ಈ ರೀತಿ ಹಂಚಿನ ತುಂಬ ತಿಕ್ತಾಯಿದ್ದೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡ್ಕೊಳ್ಳೋದು. ಇವಾಗ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ನಾನು ಮೊದಲೇ ಮಾಡಿಟ್ಟಿದ್ನಲ್ಲ ಕೆಂಪು ಚಟ್ನಿನ, ಅದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ಅಂದರೆ ರುಚಿ ತುಂಬ ಚೆನ್ನಾಗಿ ಬಂದಿತ್ತು ಕೆಂಪು ಚಟ್ನಿದು. ಹಾಗಾಗಿ ಮಸಾಲೆ ದೋಸೆ ಕೂಡ ಯೂಸ್ ಮಾಡ್ಕೋಬೋದು, ಚಪಾತಿಗೂ ಯೂಸ್ ಮಾಡ್ಕೋಬೋದು, ಅನ್ನ ಸಾಂಬಾರಿಗೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ಪೆಷಲ್ ಏನಪ್ಪ ಅಂದರೆ ಚಟ್ನಿ ಹಾಗೆ ತುಪ್ಪ, ಅಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನೋದ್ರಿಂದ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.